ತಿರುಪತಿ ತಿಮ್ಮಪ್ಪನ ಬಿಟ್ಟರೆ ನೆಕ್ಸ್ಟ್ ನಾನು ತುಂಬ ಬಿಲೀವ್ ಮಾಡೋ ಗಾಡ್ ಯಾವುದಂದರೆ ತಿರುವಣ್ಣಾಮಲೈ ಅರುಣಾಚಲೇಶ್ವರ. ಇದು ನನ್ನ 2ನೇ ತಿಂಗಳು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ಮಂತ್ ಈ ಟೆಂಪಲ್ ವಿಸಿಟ್ ಮಾಡಿದಾಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಟೆಂಪಲ್ ವಿಸಿಟ್ ಮಾಡಿ ನಾವು ಏನೇ ಅಂದ್ಕೊಂಡ್ರು ಅದನ್ನು ದೇವ್ರು ಖಂಡಿತ ನೆರವೇರಿಸ್ತಾರೆ ಅಂತ. ಲಾಸ್ಟ್ ಟೈಮ್ ನಾನು ಏನು ಅಂದ್ಕೊಂಡು 14 ಕಿಲೋಮೀಟರ್ ನಡೆದಿದ್ನೋ ಅದು ಫುಲ್ಫಿಲ್ ಆಗ್ತಾ ಇದೆ. ಅದರಿಂದ ನನ್ನ ನಂಬಿಕೆ ಇನ್ನಷ್ಟು ಸ್ಟ್ರಾಂಗ್ ಆಯಿತು. ಆ್ಯಸ್ ಯೂಶುವಲ್ ನಮ್ಮ ಸ್ಕೆಡ್ಯೂಲ್ ಪ್ರಕಾರ ವಿ ಸ್ಟಾರ್ಟೆಡ್ ಅರೌಂಡ್ 2:30, ಮಧ್ಯದಲ್ಲಿ ಹಾಫ್ ಅನ್ ಅವರ್ ಬ್ರೇಕ್. ಅದಾದ್ಮೇಲೆ ಟೆಂಪಲ್ ರೀಚ್ ಆದಾಗ 6 o'clock ಆಗಿತ್ತು. ಲಾಸ್ಟ್ ಟೈಮು ನಮಗೆ ಈ ಟೆಂಪಲ್ ಅಲ್ಲಿ ಒಬ್ರು ಪರಿಚಯ ಆದ್ರು, ಇಲ್ಲಿ ಮುಂದೆ ಹೋಗ್ತಿದ್ದಾರಲ್ಲ ಅವ್ರು ನಮಗೆ ಡೈರೆಕ್ಟ್ ಆಗಿ ದೇವ್ರ ಹತ್ರ ದರ್ಶನ ಮಾಡಕ್ ಕರ್ಕೊಂಡೋದ್ರು. ತುಂಬಾ ಕ್ಯೂ ಇತ್ತು, ಬಟ್ ಸ್ಟಿಲ್ 30 minutes ಅಲ್ಲಿ ದೇವ್ರ ದರ್ಶನ ಆಯ್ತು. ಅದರಲ್ಲಿ ಆಲ್ಮೋಸ್ಟ್ 5 minutes ದೇವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಅಂತಾನೆ ಬಿಟ್ಟಿದ್ರು. ಈ ಟೆಂಪಲ್ ಸ್ಪೆಷಾಲಿಟಿ ಅದೇ, ಜನಕ್ಕೆ ಆರಾಮಾಗಿ ನಿಧಾನಕ್ಕೆ ದರ್ಶನ ಮಾಡಿಸ್ತಾರೆ, ರಶ್ ಮಾಡಲ್ಲ, ಯಾರು ದೂಡೋದು ಇಲ್ಲ. ದರ್ಶನ ಮುಗಿಸ್ಕೊಂಡು ರಾಜಗೋಪುರ ಹತ್ರ ಬಂದು ದೇವ್ರಿಗೆ ಆರತಿ ಬೆಳಗಿ ನಮ್ಮ ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಮೇ ಬಿ ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಅಷ್ಟು ಆಯಾಸ ಕೂಡ ಆಗ್ಲಿಲ್ಲ ಅಥವಾ ದಾರಿನೂ ಬೇಗ ಸಾಕ್ತಿಲ್ಲ ಅನ್ಸ್ಲಿಲ್ಲ, ಆರಾಮಾಗಿ ಮಾಡಿದ್ವಿ. ಬಟ್ ಆದ್ರೆ ಇನ್ ಬಿಟ್ವೀನ್ ಅವಾಗ ಬ್ರೇಕ್ಸ್ ತಗೋತಿದ್ವಿ ಅಂಡ್ ಮಧ್ಯದಲ್ಲಿ ಒಂದು ಸ್ಮಾಲ್ ಮಸಾಜ್ ಕೂಡ. ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ 8:30, ಕಂಪ್ಲೀಟ್ ಪ್ರದಕ್ಷಿಣೆ ಮುಗಿಸೋ ಅಷ್ಟರಲ್ಲಿ 1:30, 2 o'clock ಆಗ್ಬಿಟ್ಟಿತ್ತು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮುಗಿದ್ಮೇಲೆ ಸಿಗುವಂತ ಆನಂದನ ಯಾವುದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ. ಹೀಗಿತ್ತು ನಮ್ಮ ಟೆಂಪಲ್ ವಿಸಿಟ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.